ಸ್ವಪ್ನ, ಆರ್ಯ ಸರ್ ಎಲ್ಲಿದ್ದಾರೆ? ಸರ್ ಒಳಗೆ ಮೀಟಿಂಗಲ್ಲಿದ್ದಾರೆ. ನಾನು ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ಅವ್ರ ಫೋನ್ ತೆಗಿತಿಲ್ಲ ಸ್ವಪ್ನ. ಸರ್ ಬ್ಯುಸಿ ಇದ್ದಾರೆ ಅನ್ಸುತ್ತೆ ಅನು. ಆದರೆ ಅನು ಒಂದು ಹೇಳ, ಸರ್ ಬೆಳಿಗ್ಗೆಯಿಂದ ನಿಮ್ಮ ಬಗ್ಗೆ ಒಂದೇ ಒಂದು ಮಾತು ಕೂಡ ಮಾತಾಡಿಲ್ಲ. ಆ್ಯಕ್ಚುಲಿ ಹರ್ಷ ಸರ್ ಡಿಸಿಷನ್ನ ಆರ್ಯ ಸರ್ ಯಾವತ್ತೂ ಕ್ವಶನ್ ಮಾಡಿಲ್ಲ. ನಿಮಗೆ ಆಫೀಸ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನು, ನೀನೇ ಅರ್ಥ ಮಾಡ್ಕೊ. ಸರಿ ಅನು, ನನಗೆ ಕೆಲಸ ಇದೆ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. तूफान को दूर न जाने दे. ಬಿರುಗಾಳಿನ ಬಚ್ಚಿಡ್ಬೇಡ ಲಡ್ಕೆ. ಲೆಕ್ಕ ತೀರ್ಸೋ ಕಾಲ ಇದು, ಕಣ್ಮುಚ್ಚಬೇಡ. चलो मजबूत रहो, सब कर सूद समेत लौट आएंगे, उत्तर मिलेंगे. अल्लाह तेरी मुराद करे. विघ्न विनायक निनगे दारी तोरिस्ताने. विघ्न विनायक निनगे उत्तरिस्ताने. विनायक तुम्हें भुला करे, विनायक तुम्हें भला करे. ಗಣಪ, ಯಾಕಿಂತ ಪರೀಕ್ಷೆ ಮಾಡ್ತಿದ್ಯಾ ಗಣಪ? ನನಗೆ ಅಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಜೀವನದಲ್ಲಿ ನಿಜವಾದ ಕಷ್ಟ ನಮಗ್ ಬರೋದಲ್ಲ, ನಮ್ಮಿಂದ ನಮಗ್ ಬೇಕಾದವ್ರಿಗೆ ಬರೋದು ಅಂತ. ಅಪ್ಪ ಅಮ್ಮನೆ ಪ್ರಪಂಚ ಅಂತ ಅವ್ರನ್ನ ಪ್ರದಕ್ಷಿಣೆ ಹಾಕ್ದವ್ ನೀನು. ಅದಕ್ಕೆ ನೀನ್ ನನಗ್ ತುಂಬಾ ಇಷ್ಟ ಆಗಿದ್ದು. ಆದ್ರೆ ನಿನ್ನ ಹಾಗೆ ನನಗೂ ನನ್ನ ಅಪ್ಪ ಅಮ್ಮನೆ ಗಣಪ ಪ್ರಪಂಚ. ಅವ್ರ ಸಂತೋಷನ ನಾನು ಹೇಗೆ ಕಿತ್ಕೊಳ್ಳಿ? ನಾನು ಒಪ್ಕೋತೀನಿ, ನಾನು ಕೇಳಿದಕ್ಕಿಂತ ಜಾಸ್ತಿ ಸಂಬಳ ಬರೋ ಕೆಲ್ಸನೇ ನೀನ್ ನನಗೆ ಕೊಟ್ಟೆ. ಆದ್ರೆ ಅದನ್ನ ಇಷ್ಟು ಬೇಗ ಕಿತ್ಕೊಂಡ್ಬಿಟ್ಟೆ. ನನ್ನ ಅಪ್ಪ ಅಮ್ಮಂಗೆ ನಾನು ಏನು ಉತ್ತರ ಕೊಡ್ಲಿ ಗಣಪ? ಹುಡುಕಿದ್ರೆ ನನಗೆ ಬೇರೆ ಕಡೆ ಕೆಲಸ ಸಿಗುತ್ತೆ ಗಣಪ. ಆದ್ರೆ ನನ್ನಲ್ಲಿರೋ ಗೊಂದಲಕ್ಕೆಲ್ಲ ನೀನೇ ಉತ್ತರ ಕೊಡ್ಬೇಕು ಗಣಪ, ನೀನೇ ಉತ್ತರ ಕೊಡ್ಬೇಕು. ಸೊಬ್ಬ, ಅವಳು ಬರೋದ್ ಲೇಟ್ ಆದ್ರೆ ಹೇಳ್ಬಿಟ್ಟು ಹೋಗ್ಬೇಕನ್ನೋದು ಗೊತ್ತಾಗಲ್ವಾ ಅವಳಿಗೆ? ಇನ್ನು ಹುಡುಗಾಟನೆ. ಸಣ್ಣ ಕುಯ್ಬೇಕಾ? ಹ್ಞೂ. ಸುಬ್ಬು, ಫೋನ್ ಬಂತು ನೋಡ್ರಿ. ಯಾರ್ದ್ರಿ? ಇದ್ಯಾವುದೋ ಹೊಸ ನಂಬರು ಕಣೆ. ಅಯ್ಯೋ, ಅನ್ನೋದೇ ಇರ್ಬೇಕು ನೋಡ್ರಿ. ಹಲೋ ಹಲೋ, ನಾನು ಆರ್ಯವರ್ಧನ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ತೆ. ಅನು ಇದ್ದಾಳ ಮನೆಯಲ್ಲಿ? ಅವಳು ಇನ್ನೂ ಆಫೀಸಿಂದ ಬಂದಿಲ್ಲ ಸರ್. ಫೋನು ರೀಚ್ ಆಗ್ತಾ ಇಲ್ಲ. ಏನಾದ್ರು ಹೇಳ್ಬೇಕಾಗಿತ್ತ ಸರ್? ಏನಿಲ್ಲ, ನಾನು ಆಮೇಲೆ ಮಾತಾಡ್ತೀನಿ. ಸರಿ ಸರ್. ಯಾರು? ಆರ್ಯವರ್ಧನ್ ಸಾರು. ಆರ್ಯವರ್ಧನ್ ಸರ್ ಹೇಳ್ದಾಗೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ. ಆದ್ರೆ ಹರ್ಷವರ್ಧನ್ ಸರ್ ನನ್ನ ಕೆಲಸದಿಂದ ತೆಗ್ದಾಕ್ಬಿಟ್ರು. ನಂದೇನ್ ತಪ್ಪಿದೆ ಗಣಪ? ನಂಗೆ ನೀನೇ ಉತ್ತರ ಕೊಡ್ಬೇಕು. ರಮ್ಯಾ ಹೇಳಿದ್ ಸರಿನೇ, ಕೆಲಸ ಹುಡುಕು ಅಂತ.
ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿದ್ರೆ ಅಲ್ಲಿ ಆರ್ಯವರ್ಧನ್ ಸರ್ ಇರ್ತಾರಾ? ನಾನು ಯಾಕೆ ಆಫೀಸ್ ಅಂದ್ರೆ ಅಲ್ಲಿ ಆರ್ಯವರ್ಧನ್ ಸರ್ ಇರಬೇಕು ಅಂತ ಬಯಸ್ತಿದ್ದೀನಿ ಗಣಪ. ನನ್ನ ಜೀವನದಲ್ಲಿ ನಾನು ಅವ್ರ ಜೊತೆ ಓಡಾಡಿದ ಒಂದೇ ಒಂದು ದಿವಸ, ಆದ್ರೆ ನಾನು ಅವ್ರನ್ನ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನಿ ಗಣಪ. ನಂಗೆ ಪದೇ ಪದೇ ಅದೇ ದಿನ ಏನಕ್ಕೆ ನೆನಪಿಗೆ ಬರ್ತಿದೆ ಗಣಪ? ನನ್ನ ದುಃಖಕ್ಕೆ ನಿಜವಾಗ್ಲೂ ಕೆಲಸ ಹೋಯ್ತು ಅಂತ ಕಾರಣನ? ಇಲ್ಲ ಅಂದ್ರೆ ಇನ್ಮೇಲೆ ಆರ್ಯವರ್ಧನ್ ಸರ್ನ ನೋಡೋಕ್ಕಾಗಲ್ಲ ಅಂತನ? ನನಗೆ ನೀನೇ ಉತ್ತರ ಕೊಡಬೇಕು ಗಣಪ. ನನ್ನ ಕೈಲಿ ನಿಜವಾಗ್ಲೂ ಈ ಸಂಕಟನ ತಡ್ಕೊಳಕ್ಕಾಗ್ತಿಲ್ಲ ಗಣಪ. ದಯವಿಟ್ಟು ನನಗೆ ನೀನೇ ಉತ್ತರ ಕೊಡು. ಗಣೇಶ ನಂಗೆ ದಾರಿ ತೋರಿಸ್ತಾನೆ, ತೋರಿಸ್ತಾನೆ. ಅವನು ನಂಗೆ ತೋರಿಸ್ಲೇಬೇಕು. ಸರ್, ನೀವು ಆಫೀಸಿಗೆ ಯಾಕೆ ಬರಲಿಲ್ಲ? ನನ್ನನ್ನು ಯಾಕೆ ಭೇಟಿ ಮಾಡಲಿಲ್ಲ? ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಸರ್. ಅವ್ರು ನೋಡಿದ್ರೆ ಸಡನ್ ಆಗಿ ಕೆಲಸದಿಂದ ಹೋಗು ಅಂದ್ಬಿಟ್ರು. ನಾನು ನಿಮಗೆ ಫೋನ್ ಟ್ರೈ ಮಾಡಿದೆ ಸರ್, ನೀವು ಪಿಕ್ ಮಾಡಲಿಲ್ಲ. ನೀವು ತುಂಬ ಬ್ಯುಸಿ ಇದ್ರಿ. ನನ್ನ ಸ್ವಪ್ನಂಗೆ ಕೂಡ ಕಾಲ್ ಮಾಡಿದೆ. ಅವಳು ಹೇಳಿದ್ಲು, ಹರ್ಷವರ್ಧನ್ ಸರ್ ಒಂದ್ಸತಿ ಡಿಸೈಡ್ ಮಾಡಿದ್ರೆ ಅದನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ. ಅದಕ್ಕೆ ಏನ್ ಮಾಡೋದು ಗೊತ್ತಿಲ್ದಲೆ ನಾನು ನಿನಗೆ ಫೋನ್ ಮಾಡಿದ್ದೆ, ಸ್ವಿಚ್ ಆಫ್ ಅಂತ ಬಂತು. ಸಾರಿ ಸರ್, ನನ್ನ ಫೋನ್ ಸರಿ ಇಲ್ಲ, ಬೇಗ ಬ್ಯಾಟ್ರಿ ಖಾಲಿ ಆಗುತ್ತೆ. ನಿಮ್ಮ ತಂದೆಯವ್ರಿಗೂ ಫೋನ್ ಮಾಡಿದ್ದೆ, ಅವರು ನೀನು ಆಫೀಸಿಂದ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು. ಅಪ್ಪ ಅಮ್ಮ ನನಗೆ ಕೆಲಸ ಸಿಕ್ಕಿರೋ ಖುಷಿಲೇ ಇನ್ನೂ ಇದ್ದಾರೆ ಸರ್. ಆದರೆ 3ನೇ ದಿವಸಕ್ಕೆ ಕೆಲಸ ಹೋಯ್ತು ಅನ್ನೋದನ್ನ ಹೇಗೆ ಹೇಳಲಿ ಅಂತ ಗೊತ್ತಾಗದೆ ತುಂಬ ಬೇಜಾರಾಗಿ ದೇವಸ್ಥಾನಕ್ಕೆ ಬಂದ್ಬಿಟ್ಟೆ ಸರ್. ನೀನು ಇಷ್ಟೊತ್ತಲ್ಲಿ ದೇವಸ್ಥಾನದಿಂದಾನೇ ಬರ್ತಿರ್ತೀಯ ಅಂತ ಗೆಸ್ ಮಾಡಿದ್ದೆ. ಇಷ್ಟೆಲ್ಲ ಮಾಡೋ ಬದಲು ಒಂದ್ಸಲ ನನ್ನನ್ನು ಬಂದು ಭೇಟಿ ಮಾಡಬಹುದಿತ್ತಲ್ವಾ? ಬಟ್ ಸರ್, ಮಾಡಬೇಕಿತ್ತೋ ಇಲ್ವೋ? ಸಾರಿ ಸರ್.